ಫೆಬ್ರವರಿ 2026ರಂದು ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಂದಿ ಸಹಕಾರಿ ಶುಗರ್ ಫ್ಯಾಕ್ಟರಿ ವ್ಯವಸ್ಥಾಪಕರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. 2025-26ನ ಕಬ್ಬು ನುರಿಸುವ ಹಂಗಾಮಿನಲ್ಲಿ ಸುಮಾರು 17,000 ಮೆಟ್ರಿಕ್ ಟನ್ನಷ್ಟು ಕಬ್ಬದ ಬಿಲ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಸುಮಾರು 1,87,00,000ವರೆಗೂ ಕೂಡ ದುಡ್ಡನ್ನು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಫ್ಯಾಕ್ಟ್ರಿಗೆ ನಷ್ಟ ಮಾಡಿದ್ದಾರೆ ಅಂತಂತೇಳಿ ಒಂದು ಚೀಟಿಂಗ್ ಆ್ಯಂಡ್ ಫ್ರಾಡ್ ಕೇಸು ನಮ್ಮ ಬಬಲೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ಪತ್ತೆಗೋಸ್ಕರ ನಮ್ಮ CPI ರಮೇಶ್ ಅವಜಿ ಮತ್ತು PSI ಬಸನಗೌಡ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರುತ್ತೆ. ಆ ತನಿಖೆಯನ್ನು ಕೈಗೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿದ್ದಂಥ ದರೆಪ್ಪ ನಾವಿ ಏನು ಆರೋಪಿತ ಇದ್ದಾನೆ ಆತ ಅಲ್ಲಿ ವೇ ಬ್ರಿಡ್ಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಬಿಲ್ ಜನರೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಆತ ಓವರ್ ಪೀರಿಯಡ್ ಆಫ್ ಅವನ ಜೊತೆಗೆ ಇನ್ನೊಬ್ಬ ಆರೋಪಿ, ಎರಡನೇ ಆರೋಪಿ ಬೀರಪ್ಪ ಗಡದಾರ್ ಅಂತ ಏನಿದಾನೆ, ಅವನು 2020ರಿಂದ 24ವರೆಗೂ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 24 ಕೆಲಸ ಬಿಟ್ಟ ಮೇಲೆ ದರೆಪ್ಪ ನಾವಿ ಅವ್ನು ಮಾಡೋ ಕೆಲಸನ ಇವನು ಕಂಟಿನ್ಯೂ ಮಾಡಿರ್ತಾರೆ. ಇವರಿಬ್ರು ಏನು ಅಂತಂತಂದ್ರೆ ಈ ಚಿಟ್ ಆಪರೇಟರ್ ಅಂತ ಇರ್ತಾರೆ, ಫೀಲ್ಡ್ ಆಫೀಸರ್ಸ್. ಸೊ ಅವರು ಫೀಲ್ಡಲ್ಲಿ ಹೋಗ್ಬಿಟ್ಟು ಜನರಲಿ ಆ್ಯಪ್ ಮುಖಾಂತರ ಎಷ್ಟು ಕಬ್ಬನ್ನು ಬೆಳೆದಿದ್ದಾರೆ, ಎಲ್ಲಿ ಬರೆದಿದ್ದಾರೆ, GPS ಲೊಕೇಶನ್ಸ್ ಮುಖಾಂತರ ಒಂದು ಕೋಡನ್ನು ಜನರೇಟ್ ಮಾಡ್ತಾರೆ. ಆ ಅಂದಾಜಿನ ಮೇಲೆ ಶುಗರ್ ಫ್ಯಾಕ್ಟ್ರಿ ಗೊತ್ತಾಗುತ್ತೆ ಯಾವ ರೈತ ಕಬ್ಬು ಬೆಳೆದಿದ್ದಾನೆ, ಆ ಬೆಳೆದಂಥ ಕಬ್ಬು ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ ಇಲ್ಲ ಅನ್ನೋದು ಅವ್ರಿಗೊಂದು ಐಡಿಯಾ ಇರುತ್ತೆ. ಆ ಕೋಡನ್ನು ಅಲ್ಲಿ ಬಂದು ಅವ್ರು ತೋರಿಸಿದ್ರೆ ಮೊದಲೇ ಆಲ್ರೆಡಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಅಂತಲೇ ಇದು ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಿ ಅಲ್ಲಿ ಕಬ್ಬು ಬಂದಿದ್ದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನ ನುರಿಸೋದಾಗಿರ್ಬೋದು, ಈ ಕೆಲಸ ಕಾರ್ಯ ನಡೀತಾ ಇರುತ್ತೆ. ಫೀಲ್ಡ್ ಅಲ್ಲಿ ಕೆಲಸ ಮಾಡೋರು ಮತ್ತೆ ಈ ಬಿಲ್ ಆಪರೇಟರು ಮತ್ತೆ ವೇ ಬ್ರಿಡ್ಜ್ ಅಲ್ಲಿ ಇದ್ದವರು ಸೇರಿಬಿಟ್ಟು ಸುಮಾರು ಓವರ್ ಎ ಪೀರಿಯಡ್ ಆಫ್ 2020-26 ಅಲ್ಲಿ ಈಗ ನಾವು ಪ್ರಕರಣದಲ್ಲಿರುವಂತಹ 8 ಪ್ರಮುಖ ಆರೋಪಿಗಳು ಏನಿದ್ದಾರೆ ಅವರು ಕೊಟ್ಟಿರುವಂತಹ ಸುಮಾರು 93 ಜನರ ಹೆಸರಲ್ಲಿ ಅಕೌಂಟ್ಗಳಿಗೆ ಸುಮಾರು 34,000ಕ್ಕಿಂತಲೂ ಹೆಚ್ಚು ಮೆಟ್ರಿಕ್ ಟನ್ ಕಬ್ಬು ಬೆಳೆದೇ ಇಲ್ಲ, ಫ್ಯಾಕ್ಟ್ರಿಗೆ ಬಂದಿದೆ ಅಂತಂತ ಹೇಳಿ ಸುಮಾರು 12,34,00,000 ವರ್ತ್ ದುಡ್ಡನ್ನ ಈ 93 ಅಕೌಂಟ್ಗಳಿಗೆ ಸುಮಾರು 6 ವರ್ಷಗಳ ಕಾಲಾವಧಿಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಫ್ಯಾಕ್ಟ್ರಿಗೆ ಲಾಸ್ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ 8 ಆರೋಪಿತರನ್ನ ಈಗ ಸುಮಾರು 2 to 3 months ಪೀರಿಯಡ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಇವರಿಂದ ಈಗ ಸುಮಾರು ನಾವು 11,32,00,000ವರೆಗೂ ಕೂಡ ರಿಕವರಿ ಮಾಡಲಾಗಿದೆ. ಇನ್ನೂ ಕೂಡ ಪ್ರಕರಣದಲ್ಲಿ 1 ಕೋಟಿಗಿಂತಲೂ ಹೆಚ್ಚು ದುಡ್ಡು ರಿಕವರಿ ಆಗೋದಿದೆ ಮತ್ತೆ ಇದರಲ್ಲಿ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಇದರ ಉದ್ದೇಶ ಏನು ಅಂತಂತಂದ್ರೆ ನಮ್ಮ ಬೇರೆ ಶುಗರ್ ಫ್ಯಾಕ್ಟ್ರೀಸ್ಗಳಲ್ಲೂ ಕೂಡ ಈ ರೀತಿ ಏನೋ ಮೋಸ ಆಗುವಂಥ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗಳಿಗಾಗಿರ್ಬೋದು, ಶುಗರ್ ಫ್ಯಾಕ್ಟ್ರಿ ಮಾಲೀಕರಿಗೂ ಆಗಿರ್ಬೋದು, ಈ ರೀತಿ ಫೀಲ್ಡ್ ಲೆವೆಲ್ದಲ್ಲಿ ಆಗಿರ್ಬೋದು, ತೂಕದ ಲೆವೆಲ್ದಲ್ಲಿ ಆಗಿರ್ಬೋದು ಮೋಸ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಅವರು ಕೂಡ ಅದನ್ನು ಎಚ್ಚರ ವಹಿಸಿ ಅದಕ್ಕೆ ಏನು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಗಳು ಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆಯಾಗಿ ಇರುತ್ತೆ. ಈ ಪ್ರಕರಣದಲ್ಲಿರೋ ಆರೋಪಿತರು ಕೆಲವೊಂದಿಷ್ಟು ಜನ ಆರೋಪಿತರು, ಒಟ್ಟು 6 ಜನ ಆರೋಪಿತರು ರಾಯಬಾಗ್ ತಾಲೂಕಿನವರಾಗಿದ್ದು ಅದರಲ್ಲಿನೂ ಕೂಡ ಕೆಲವೊಂದಿಷ್ಟು ಜನದ ಮೇಲೆ ಈ ರೀತಿಯಾದಂಥ ಅಪವಾದಗಳಿದ್ದು ಅವರ ಮೇಲೆ ಹಾರೋಗೇರಿ, ಕಾಗವಾಡು ಮತ್ತೆ ಜಮಖಂಡಿ ಅಲ್ಲಿನೂ ಕೂಡ ಪ್ರಕರಣಗಳು ದಾಖಲಾಗಿದ್ದು ಕಂಡು ಬಂದಿದೆ. 93 ಜನ ಅಂದ್ರೆ ಇವ್ರೇನ್ 8 ಜನ ಇದ್ದಾರೆ, 8 ಜನದ ತೆಳಗಡೆ ಕೆಲವೊಂದು ಜನ 26 ಜನದ ಹೆಸರುಗಳನ್ನ ಕೊಟ್ಟು ಅವರ ಕಬ್ಬು ಬೆಳೆಗಾರರು ಅಂತಂತೇಳಿ ಅವ್ರ ಹೆಸರಲ್ಲಿ ಕೋಡ್ ಆಗಿರ್ಬೋದು, ಅಕೌಂಟ್ ಆಗಿರ್ಬೋದು ಎಲ್ಲವನ್ನ ಕ್ರಿಯೇಟ್ ಮಾಡಿಬಿಟ್ಟು ಅವ್ರ ಹೆಸರಲ್ಲಿ ಫೇಕ್ ಬಿಲ್ಗಳನ್ನ, ಕಬ್ಬು ಬೆಳೆದೇನೆ ಇಲ್ಲ ಕಬ್ಬು ಬಂದಿದೆ ಅಂತಂತೇಳಿ ಫೇಕ್ ಬಿಲ್ಗಳನ್ನ ಜನರೇಟ್ ಮಾಡಿ ಅವ್ರ ಅಕೌಂಟ್ಗಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ.